ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಾಂಬ್ ಸಿಡಿಸಿದ್ದಾನೆ ಮತ್ತೋರ್ವ ದೂರುದಾರ. ಆ ಮತ್ತೋರ್ವ ದೂರುದಾರ ಹಾಗಿದ್ರೆ ಹೇಳಿದ್ದೇನು? ಆತ ಕಲ್ಲೇರಿ ಬಾಲಕಿ ಹತ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾನೆ. 15 ವರ್ಷಗಳ ಹಿಂದೆ ಬಾಲಕಿಯೊಬ್ಬಳ ಮೃತದೇಹ ನೋಡಿದ್ದೆ. ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಂತಹ ಬಾಲಕಿಯ ಶವವನ್ನ ತಾನು ನೋಡಿದ್ದೆ. 15 ವರ್ಷದ ಬಾಲಕಿಯ ಶವವನ್ನ ಹೂತು ಹಾಕಲಾಗಿದೆ. ಯಾವುದೇ ಪ್ರಕರಣವನ್ನೇ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ದಾಖಲು ಮಾಡದೆ ಶವ ಹೂತು ಹಾಕಲಾಗಿದೆ. ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿ ಅಂತ ಆ ಮತ್ತೋರ್ವ ದೂರುದಾರ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ. ಶವ ಹೂತು ಹಾಕಿದ ಜಾಗ ಕೂಡ ನನಗೆ ಗೊತ್ತಿದೆ, ನಾನದರ ಪ್ರತ್ಯಕ್ಷದರ್ಶಿ ಅಂತಿದ್ದಾನೆ. ಜೊತೆಗೆ ಈಗಲೂ SIT ಅಧಿಕಾರಿಗಳಿಗೆ ಆ ಜಾಗವನ್ನ ತೋರಿಸ್ತೇನೆ ಅಂತಲೂ ಕೂಡ ಮತ್ತೋರ್ವ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಇಚಿಲಂಪಡಿ ಅಲ್ಲಿಯ ನಿವಾಸಿ ಈ ಜಯಂತ್. ನಮ್ಮ ಪ್ರತಿನಿಧಿ ಪೃಥ್ವಿ ಜೊತೆ ಮಾತನಾಡಿದ್ದಾರೆ ಈ ದೂರುದಾರ ಜಯಂತ್. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಜೈನ್ ಅವರೇ, ನೀವು ಸಾಮಾಜಿಕ ಹೋರಾಟಗಾರರಾಗಿ ನಮಗೆ ಗೊತ್ತು, ಇವತ್ತೊಂದು ಹೊಸ ವಿಚಾರ ಇಟ್ಕೊಂಡು SIT ಕಚೇರಿಗೆ ಬಂದಿದ್ದಾರೆ, ಏನದು? ಸರ್, ಹೊಸ ವಿಚಾರ ಅಂತ ಅಲ್ಲ, ನಮಗೆ ಒಂದು ನಂಬಿಕೆಯ ಪೊಲೀಸ್ ಅಧಿಕಾರಿಯವರು SIT ತಂಡ ಬರುವಾಗ ಏನಾಗಿದೆ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೀನಿ. ಅವರಿಗೆ ಲೆಟ್ರ್ ಮುಖಾಂತರ ಕೊಟ್ಟೆ, ಸರಿ ಓಕೆ ಸೋಮವಾರ ಬನ್ನಿ ಅಂತ ಹೇಳಿದ್ರೆ ಸೋಮವಾರ ಬಂದ ಮೇಲೆ ಮುಂದಿನ ಆ್ಯಕ್ಷನ್ ಅವ್ರು ತಗೊಳ್ತಾರೆ. ಅಂದರೆ ದೂರನ್ನು ಕೊಟ್ಟಿದ್ದಾರಾ, ಏನು ಕೊಟ್ಟರಿ? ದೂರನೇ ಇಟ್ಕೊಂಡು ಬಂದರು, ದೂರನೇ ಕೊಡಲಿಕ್ಕೆ ಬಂದರು. ಅದರ ದೂರ ನನ್ನ ಹತ್ರನೇ ಇದೆ, ಅದು ಯಾರು ಕೊಡಲ್ಲ. ಅದು ಸದ್ಯಕ್ಕೆ ಸೋಮವಾರಕ್ಕೆ ಇದರ ನಂತರ ನಾನು ಆ ಸ್ಪಾಟ್ ಏನು ಮಾಡ್ತಾರೆ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀವಿ. ಈ ದೂರಿನ ಬಗ್ಗೆ ನೀವೇನೇನು ವಿವರ ಹೇಳ್ಬೋದು? ಸರ್, ವಿವರ ಇವಾಗ ಹೇಳಲಿಕ್ಕೆ ಆಗಲ್ಲ ಸರ್, ಎಲ್ಲವನ್ನೂ ನಾವು ಬಿಚ್ಚಿ ಹೇಳಲಿಕ್ಕೆ ಆಗಲ್ಲ. ನಾನು ಹೇಳ್ತೀನಿ, ಅವ್ರ ತನಿಖೆ ಪ್ರಾರಂಭ ಮಾಡಿ ಪ್ರಾರಂಭ ನಂತರ ನೀವು ನನಗೆ ಕೇಳಿ. ಓಕೆ, ಈಗ ಹೇಳಿದ್ರಿ ಯಾವಾಗ ನಡೆದಿದ್ದು, ಏನು ನಡೀತು ಅಂತೇಳಿ ಆ ಘಟನೆ ವಿವರಿಸೋದಾದ್ರೆ. ಘಟನೆ ಒಂದು 15 ವರ್ಷದಿಂದ ನಡೆದಿರೋ ಘಟನೆ ಅದು ಬಾಳಕಿ. ಅದು ಯಾರು ಕೊಲೆ ಮಾಡೋದು ಯಾರಂತ ಗೊತ್ತಿಲ್ಲ, ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂಥ ಒಂದು ಘಟನೆ ಆಗಿದೆ, ಅದಕ್ಕಿಂತ ಯಾರು ಭಾಗಿಯಾಗಿರೋದು ಗೊತ್ತು. ಅಂದರೆ ನಾವು ಆ ಥರ ಅಲ್ಲ, ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯದಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು. ಯಾವ ತಾಲೂಕು ಇಲ್ಲ ಪ್ಲೇಸ್? ಧರ್ಮಸ್ಥಳ ಗ್ರಾಮನೇ. ಇವಾಗ SIT ತಂಡವರು ಇವಾಗ ಬೇರೆ ನಮ್ಮ ಕಡಬ ತಾಲೂಕೆಲ್ಲ ಪುತ್ತೂರು ತಾಲೂಕು ಇಲ್ಲಿ ತಾನೇ ಈ ವಿಷಯ ತಾನೇ ಇರೋದು, ಅದಕ್ಕೆ ಇದೇ ಗ್ರಾಮಲ್ಲಿ ಆಗಿರೋದು. ಎಸ್. ಸೊ ಅಂದರೆ ಏನು ನಡೀತಾವೆ ಎಕ್ಸಾಕ್ಟ್ ಆಗಿ ಅವತ್ತು? ಅಂದರೆ ನೀವು ನೋಡಿದಂಥ ಸಂದರ್ಭದಲ್ಲಿ ಅದು ಕೊಲೆ ಅಂತಾನೋ ಇಲ್ಲ ಏನು? ನಾನು ನೋಡೋ ಸಂದರ್ಭ ಒಂದು ಅಂದರೆ ಕೊಳತಿದೆ, ಅದು ಜಾಸ್ತಿ ಅಲ್ಲ, ಒಂದು ಹಂತಕ್ಕೆ ಕೊಳತಿದೆ, ಆ ಹಂತಕ್ಕೆ ನಾನು ನೋಡಿರೋದು. ಆ ಒಂದು ಹುಡುಗಿ ಶವ ಪತ್ತೆ ಆಗುತ್ತೆ, ಅದನ್ನು ಕೇಸ್ ಮುಚ್ಚೋಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದು ನಿಮಗೆ ಕೇಸ್ ಮುಚ್ಚೋಯ್ತು ಅಂತ ಯಾವಾಗ ಗೊತ್ತಾಯಿತು? ಅದರಲ್ಲಿ ಅಲ್ಲಿಯ ಕೆಲಸ ಕಾರ್ಯಗಳು ಮಾಡುವಾಗಲೇ ಗೊತ್ತಾಗುತ್ತೆ ಮುಚ್ಚಿ ಹೋಗಿತ್ತಂತ. ಅದರಲ್ಲಿ ಯಾರು ವಾರಸರ ಇಲ್ದಿದ್ದು ಶವನ ಏನಾಗಿತ್ತು ಅದು? ಅದು ಯಾರು ಇರಲಿಲ್ಲ ಅದಕ್ಕೆ. ಅಂದರೆ ಆ ನಿಯಮ ಪಾಲನೆ ಮಾಡಬೇಕಿತ್ತು, ಆ ನಿಯಮ ಪಾಲನೆ ಮಾಡಿಲ್ಲ. ಓಕೆ. ಈಗ ಒಂದು ಮೃತದೇಹ ಸಿಕ್ಕಿದರೆ ಕಾನೂನು ಚೌಕಟ್ಟಲ್ಲಿ ಪೊಲೀಸ್ ಇಲಾಖೆಯವರು ಬರಬೇಕು, FIR ದಾಖಲು ಮಾಡಬೇಕು, ಮಾಜರು ಮಾಡಬೇಕು, ಎಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಮರಣದ ಪರೀಕ್ಷೆ ನಡೆಸಬೇಕು. ಆ ನಂತರ ಎಲ್ಲಿ ಆ ತಾಲೂಕಲ್ಲಿ ಮಶಾನ ಇದೆ ಅಲ್ಲಿ ಸಮಾಧಿ ಮಾಡಬೇಕು. ಇದೆಲ್ಲ ಇದೆ, ಅದನ್ನು ಮಾಡಿಲ್ಲ. ಅಂದರೆ ಏನು ಮಾಡಿದ್ರು? ಅದನ್ನ ಬಾಡಿ ಎಲ್ಲೋ ಊತಾಕಿದ್ರು ಅಂತ? ಅಲ್ಲೇ ಊತಾಗಿರೋ, ಇದನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಊತಾಕ್ಬಿಟ್ಟಿದ್ದಾರೆ ಅದು. ಸೊ ನೀವು ಪ್ರೊಸೀಜರ್ ಕಾನೂನು ಪ್ರಕಾರವಾಗಿ ಮಾಡಿಲ್ಲ, ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಎಸ್, ಹೌದು. ಇಲ್ಲಿವರೆಗೂ ಯಾಕೆ ದೂರು ಕೊಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಸರ್, ನನ್ನ ಸಂಬಂಧಿಕರೇ ಪದ್ಮಲತಾ, ಅವರನ್ನು ಯಾರು ಎತ್ತಾಕೊಂಡಿರೋದು, ಯಾರು ಕೊಲೆ ಮಾಡಿರೋದು, ಎಲ್ಲಿ ಏನೆಲ್ಲ ಗೊತ್ತು, ಆದರೆ ಅದಕ್ಕೂ ನ್ಯಾಯ ಸಿಗಲಿಲ್ಲ. ಮತ್ತೆ ಹೆಂಗೆ ಸರ್ ನೆಕ್ಸ್ಟ್ ಸಿಗೋದು? ಅದಕ್ಕೋಸ್ಕರ ಇದಕ್ಕಾದ್ರೂ ಸಿಗಲಿ. ಇನ್ನು ಆಗಬಾರ್ದು, ಅಲ್ಲಿ ಯಾರು ಏನು ತಂದು ಹಾಕಬಾರ್ದು, ಏನು ಆಗಬಾರ್ದು, ಅದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಬಂದ್ವಿ ಸರ್. ಈಗ SIT ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ ಕಂಪ್ಲೇಂಟ್ ತಗೊಂಡ್ರಾ ಇಲ್ಲ ಯಾವಾಗ ತಗೊಂಡ್ರು? ಎಲ್ಲ ಮಾತಾಡಿಸಿದ್ರು, ಎಲ್ಲ ನೋಡಿದ್ರು, ಓಕೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬರ್ತೀವಿ ನಾವು. ಈಗ ನಿಮ್ಗೆ ಅದು ಎಲ್ಲಿ ಹೂತಾಕಿದ್ದು ನಿಮಗೆ ಜಾಗ ಗೊತ್ತು ಸರ್, ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು. ನಾನು ಯಾರು ಹೇಳಿ ಕಳಿಸಿರೋದಲ್ಲ, ನೇರವಾಗಿ ಅದಕ್ಕೇ ಬಂದಿದ್ದೀನಿ ನಾನು. ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಬಂದವನಲ್ಲ, ಅದನ್ನು ಹೇಳ್ತೀನಿ. ಈಗ ನೀವು ಕೂಡ ಅದನ್ನ ತೆಗಿಯೋಂಥ ಕಾರ್ಯಾಚರಣೆಗೆ ಹೋಗ್ತೀರಿ ಅಂದರೆ 100% ಅವರು ಟೀಮ್ ನಿಲ್ತೀನಿ. ನಾನು ಹೇಳ್ತೀನಿ, ಅಂಥ ಒಂದು ತಂಡ ಬರುವಾಗ ಅಂಥ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು, ಅದು ಕೊಡ್ತಾ ಇದ್ದೀನಿ ಸರ್. ಇದಿಷ್ಟು ಜಯನ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.